ನಮಸ್ಕಾರ. ಕರ್ನಾಟಕ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ 2026ನೇ ಇಸ್ವಿ ಅತ್ಯಂತ ತೀಕ್ಷ್ಣವಾಗಿ ಬಂದಿರುವಂಥದ್ದು. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯನ ಕಾಲಾವಧಿಯಲ್ಲಿ ದಾವಣಗೆರೆಯ ಚುನಾವಣೆ ಒಂದು ಉಪಚುನಾವಣೆ ಆಗಿ ಬಂತು ಮತ್ತು ಬಾಗಲಕೋಟೆ ಚುನಾವಣೆ ಕೂಡ ಉಪಚುನಾವಣೆ ಆಗಿ ಬಂದಂಥದ್ದು. ಅಲ್ಲಿ ಮೇಟಿ ಅವರು ಮೃತಪಟ್ಟಂಥದ್ದು ಮತ್ತು ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪ. ಇದೀಗ ವಿಶೇಷವಾಗಿ ಮಧ್ಯ ಕರ್ನಾಟಕದ ಕೋಟೆಗಳ ನಾಡು ಹಿರಿಯೂರಿನಲ್ಲಿ ಡಿ ಸುಧಾಕರ್ ಅವರು ಸಚಿವರಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಮೃತಪಟ್ಟಿರುವಂಥದ್ದು. ಆ ನಂತರವಾಗಿ ಇದೀಗ ಉಪಚುನಾವಣೆ ತುರ್ತು ಘೋಷಣೆ ಆಗಬೇಕು ಸಹಜ. ಆದರೆ ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಮತ್ತು ಸಚಿವರ ಒಡೆದಾಟ ಬಡದಾಟ ಲಾಬಿ ತಿಕ್ಕಾಟಗಳಿರುವಾಗ ಉಪಚುನಾವಣೆ ಬಗ್ಗೆ ಯಾರು ಕೂಡ ಚಿಂತನೆ ಮಾಡ್ತಿಲ್ಲ. ಇದೀಗ ಸುಧಾಕರ್ ಅವರಿಗೆ ತುಂಬಾ ಆಪ್ತರಾಗಿದ್ದಂತ ಡಿ ಕೆ ಶಿವಕುಮಾರ್ ಅವರೇ ಖುದ್ದು ಮುಖ್ಯಮಂತ್ರಿ ಆಗ್ತಿರಂಥದ್ದು ಈ ಒಂದು ಹಿರಿಯೂರು ಕ್ಷೇತ್ರಕ್ಕೆ ಹೈ ವೋಲ್ಟೇಜ್ ಪಿಚ್ ಬರುವ ಎಲ್ಲ ಲಕ್ಷಣಗಳು ಸ್ಪಷ್ಟವಾಗಿ ಕಾಣ್ತಿದೆ. ಯಾಕೆ ಅಂದ್ರೆ ಒಂದು ಕಡೆ ಡಿ ಸುಧಾಕರ್ ಮೃತಪಟ್ಟ ನಂತರವಾಗಿ ಅವರ ಮಗ ಸುಹಾಸ್ನ ಎಡಬಲಿದ್ದಂತ ಎಲ್ಲ ಪಡೆಗಳು ಕರ್ಕೊಂಬಂದಿಲ್ಲಿ ಫ್ರಂಟ್ ಲೈನಿಗೆ ನಿಲ್ಲಿಸ್ತಾ ಇರೋಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ಕಾಡು ರಾಜಣ್ಣ ಅಂತ ಅಂದ್ರೆ ಕಾಡುಗಳ ಸಮುದಾಯದ ರಾಜಣ್ಣನ ವಿಶೇಷವಾಗಿ ಸ್ಥಳೀಯವಾಗಿ ಕಾಡು ರಾಜಣ್ಣ ಕರೀತಾರೆ. ವೆರಿ ಗುಡ್. ಅವರು ಕೂಡ ಬಿಬಿಎಂಪಿ ಸದಸ್ಯರಾಗಿದ್ದರು. ಅವರು ಕೂಡ ಇವಾಗ ಅಧಿಕೃತವಾಗಿ ವಿಜಯೇಂದ್ರ ಅವರ ಪಕ್ಕಕ್ಕೆ ಹೋಗಿ ನಿಂತ್ಕೊಂಡು ನಾನು ಅಧಿಕೃತವಾದ ಬಿಜೆಪಿ ಸೇರ್ಪಡೆಯಾಗಿದ್ದೇನೆ, ಬಿಜೆಪಿಗೆ ಆ ಕಡೆಗೆ ಬರ್ತಾ ಇದ್ದೇನೆ ಅಂತ ಅವರು ಕೂಡ ಆ ಕಾಡುಗೊಲ್ಲ ಸಮುದಾಯದ ರಾಜಣ್ಣ ಕೂಡ ಆ ಕಡೆಗೆ ಬರ್ತಿರೋಂಥದ್ದು. ಸೆಕೆಂಡು, ವಿಶೇಷವಾಗಿ ಕಳೆದ 10 ವರ್ಷಗಳ ಹಿಂದೆ ಬೊಮ್ಮನಹಳ್ಳಿ ಬಾಬು ಅಂತ ಅವಾಗ ಉಮಗೋಲ್ಡಾಗಿ ಎಂಟ್ರಿ ಕೊಟ್ಟಿದ್ರು. ಅಂದ್ರೆ ಅಟ್ಟಿಕಾ ಗೋಲ್ಡ್ ಬಾಬು ಆದ್ರೂ ಕೂಡ ತಾಕತ್ತಾಗಿ ಪವರ್ಫುಲ್ ಆಗಿ ಎಂಟ್ರಿ ಕೊಟ್ಟಿರಲಿಲ್ಲ. ಸುಮ್ಮನೆ ಬಂದು ಹಿಂಗೆ ಟಾಟಾ ಮಾಡ್ಕೊಂಡು ಝೂಮ್ ಆಗಿ ಹೋದ್ರು. ಅವಾಗ ಉಮಗೋಲ್ಡ್ ಆಗಿದ್ರು. ಈಗ ಪ್ಯೂರ್ಲಿ ಗೋಲ್ಡ್ ಆಗಿ ಎಂಟ್ರಿ ಕೊಡ್ತಿರೋಂಥದ್ದು ಏನೋ ಒಂದ್ ಕಡೆ ಬೊಮ್ಮನಹಳ್ಳಿ ಬಾಬುಗೆ ಹವಾ ಸೃಷ್ಟಿ ಆಗ್ತಿರೋಂಥದ್ದು. ಸೆಕೆಂಡ್, ಯಾಕೆಂದ್ರೆ ಒಂದು ಕಡೆ ಬೊಮ್ಮನಹಳ್ಳಿ ಬಾಬು ಅಂದ ಕೂಡಲೇ ಬಹಳ ಜನ ಗೊತ್ತಿಲ್ಲ ಮುಸ್ಲಿಂ ಅಂತ. ಅದು ಹಿರಿಯೂರಲ್ಲಿ ಪಕ್ಕೆ ಗೊತ್ತಾಗಿರೋ ಮುಸ್ಲಿಂ ಸಮುದಾಯ. ಎಸ್ ಓಕೆ, ಕಾಂಗ್ರೆಸ್ ನಲ್ಲಿ ಖಾದರ್ ಇದ್ದಾರೆ, ಆಮೇಲೆ ಜಮೀರ್ ಇದ್ದಾರೆ, ಸೋ ಇದ್ದಾರೆ. ಬಟ್ ಇವಾಗ ಕೂಡ ನಾನು ಕೂಡ ಯಾಕೆ ರಾಜಕಾರಣಕ್ಕೆ ಬರಬಾರದು ಅಂತ ಬೊಮ್ಮನಹಳ್ಳಿ ಬಾಬು ಎಂಟ್ರಿ ಕೊಟ್ಟಿರೋಂಥದ್ದು. ಆ ನಡುವೆ ಡಿಸಿಸಿ ಬ್ಯಾಂಕ್ ನ ಅಧ್ಯಕ್ಷರಾದಂತ ಲಕ್ಷ್ಮೀಕಾಂತ್ ಮೊನ್ನೆ ನಾನು ಬಿಳೆ ಪ್ಯಾಂಟ್ ಬಿಳಿ ಶರ್ಟ್ ಹಾಕೊಂಡು ನಾನು ಕೂಡ ಕ್ಯಾಂಡಿಡೇಟ್ ಅದೇ ಅವ್ರು ಎಂಟ್ರಿ ಕೊಡ್ತಿರೋಂಥದ್ದು. ಅಂದ್ರೆ ಶಾಸಕ ಸ್ಥಾನಕ್ಕೆ ಇವಾಗ ಹೈ ವೋಲ್ಟೇಜ್ ಮತ್ತು ಡಿಫರೆನ್ಸ್ ಆಗಿ ಎಂಟ್ರಿ ಕೊಡ್ತಿರುವಂತ ಮುಖಗಳಿಗೆ ಕ್ಷೇತ್ರದ ಮತದಾರ ಯಾವ ರೆಸ್ಪಾನ್ಸ್ ಕೊಡ್ತಾರೆ ಅದು ಬಹಳ ಮುಖ್ಯ. ಒಂದು ಸಹಜವಾಗಿನೇ ಕಾಂಗ್ರೆಸ್ನ ನಿಧಿ ಹೆಂಗಪ್ಪ ಅಂತಂದ್ರೆ ಯಾರು ಇರ್ತಾರೋ ಅವ್ರಿಗೆ ಕಂಟಿನ್ಯೂ ಮಾಡೋಂಥದ್ದು ಸಹಜ ಸ್ಥಿತಿ ಅದು. ಆದ್ರೆ ಒಂದು ತೀಕ್ಷ್ಣ ಅದು ಬಂದಾಗ ಕಾಂಗ್ರೆಸ್ನ ಅಭ್ಯರ್ಥಿಗಳಾಗಿ ಮೇಟಿ ಅವರ ಮಗ ನಿಲ್ಲಿಸಿದ್ರು. ಎಸ್, ಶಾಮನೂರು ಶಿವಶಂಕರಪ್ಪನ ಮಲ್ಲಿಕಾರ್ಜುನ ಮಗನ ಕೊಟ್ಟರು. ಎಸ್, ಅದೇ ರೀತಿ ಸುಹಾಸಿ ಕೂಡ ಕೊಡಬಹುದು ಅನ್ನೋದು ಕಾಂಗ್ರೆಸ್ನ ವಾದ. ಅದು ತಪ್ಪೇನಿಲ್ಲ, ಅವ್ರ ಇಷ್ಟ, ಅವ್ರ ಪಕ್ಷ ಅವ್ರ ಟಿಕೆಟ್ ಕೊಡಬಹುದು. ಬಟ್ ಬಿಜೆಪಿ ಹೆಂಗೆ ಎಫೆಕ್ಟ್ ಆಗುತ್ತೆ ಅಂದ್ರೆ ಹಿರಿಯೂರು ಕ್ಷೇತ್ರ ಪ್ಯೂರ್ಲಿ ಬಿಜೆಪಿಗಿಂತ JDS ಹೆಚ್ಚಿನದಾಗಿ ತೀಕ್ಷ್ಣವಿರುವಂತ ಕ್ಷೇತ್ರ. ಇಲ್ಲಿ ಈ ಕ್ಷೇತ್ರದಲ್ಲಿ JDS ಅತ್ಯಂತ ಪ್ರಬಲವಾಗಿ ಎಫೆಕ್ಟ್ ಮಾಡ್ತಿರುವಂತ ಕ್ಷೇತ್ರ. ಸಮುದಾಯದಲ್ಲೂ ಕೂಡ ಒಕ್ಕಲಿಗರು ಮತ್ತು ಕುಂಚಿಟಿಗರು ಸಪೋರ್ಟ್ ಇರುವಂತ ಕ್ಷೇತ್ರ. ಹಾಗಾಗಿ ಇಲ್ಲಿ ಕೂಡ ಬಿಜೆಪಿ ಮತ್ತು JDS ಹೆಂಗ್ ಕೆಲಸ ಮಾಡುತ್ತೆ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಕಾಡುಗೊಲ್ಲ ಸಮುದಾಯದಲ್ಲೂ ಕೂಡ ಒಂದು ಡಿಫ್ರೆನ್ಸ್ ಆಗ್ತಿದೆ. ಅಂದ್ರೆ ನಮ್ಮ ಸಮುದಾಯದ ಮುಖಂಡರು ಯಾರು ಬೇಕಾದ್ರೂ ಬರ್ಬೋದು ಅಂತ. ಯಾರು ಬೇಕಾದ್ರೆ ಅವ್ರು ತಪ್ಪೇನಿಲ್ಲ, ರಾಜಣ್ಣ ಇರ್ಬೋದು ಅಥವಾ ಹೊಸದಾಗಿ ಚಿತ್ರದುರ್ಗ ಜಿಲ್ಲೆಯ ಅಂದ್ರೆ ವಕೀಲ ಸಂಘದ ಅಧ್ಯಕ್ಷರಾಗಿರುವಂತ ಶಿವ ಯಾದವ್ ನಾನು ಕೂಡ ಅಭ್ಯರ್ಥಿ ಅಂತ ಬರ್ತಿದ್ದಾರೆ. ಎಸ್, ಅವರು ಓಕೆ. ಪೂರ್ಣಿಮಾ ಶ್ರೀನಿವಾಸ್ ಅವರು ಕೂಡ ಮತ್ತೆ ಬರ್ಬೋದು. ಯಾರು ಬಂದ್ರು ಕೂಡ ಅವರ ಸಮುದಾಯದವರು ಪ್ರೀತಿ ಪ್ರೇಮದಿಂದ ಒಪ್ಕೊಂತಾರೆ. ಆ ಚುನಾವಣೆ ಅಂತ ಬಂದಾಗ, ಉಪಚುನಾವಣೆ ಅಂತ ಬಂದಾಗ ಸಹಜವಾಗಿಯೇ ಪ್ರೆಸೆಂಟ್ ಇರುವಂತ ರಾಜಕೀಯದಲ್ಲಿ ಯಾವ ಪಕ್ಷ ಅಧಿಕಾರ ಇರುತ್ತದೆ ಆ ಪಕ್ಷ ಶಕ್ತಿ ಅನ್ನೋದನ್ನ ಬಿಂಬಿಸುತ್ತೆ. ಒಂದು ಕಡೆ ಇಲ್ಲಿ ಅಭ್ಯರ್ಥಿಗಳ ತುಲನೆ ಆಗ್ತಾ ಇದ್ರೆ ಸೆಕೆಂಡ್ ಲೈನ್ಗೆ ಹೋದ್ರೆ ಇದೀಗ ಇರುವಂತದ್ರಲ್ಲಿ ಮಂತ್ರಿಗಳ ಆಯ್ಕೆ ಯಾರಾಗಬಹುದು. ಮಂತ್ರಿಗಳ ಆಯ್ಕೆ ಅಂತ ಬಂದಾಗ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಮತ್ತು ಜಿಲ್ಲೆಯ ಸಚಿವರಾಗಿ ಈಗ ಸೀನಿಯರ್ ಆಗಿರುವಂತ ಗೋವಿಂದಪ್ಪನವರು ಟ್ರೈ ಮಾಡ್ತಿದ್ದಾರೆ ಕುರುಬ ಸಮುದಾಯದ, ಮತ್ತು ಸೀನಿಯರ್ ಆಗಿರುವಂತ ನಾಯಕ ಸಮುದಾಯದ ಎನ್ನುವ ಗೋಪಾಲಕೃಷ್ಣ ಟ್ರೈ ಮಾಡ್ತಿದ್ದಾರೆ. 3 ಬಾರಿ ಹ್ಯಾಟ್ರಿಕ್ ಹೀರೋ ಆಗಿರುವಂತ ಚಳ್ಳಕೆರೆ ರಘುಮೂರ್ತಿ ಟ್ರೈ ಮಾಡ್ತಿದ್ದಾರೆ. ಸರ್, ನಾನು ಫಸ್ಟ್ ಟೈಮ್ ಗೆದ್ದಿದ್ದೀನಿ ಅಂತ ಹಿಂದ್ಗಡೆ ಇರುವಂತ ಹುಡುಗರು ಸ್ನೇಹಿತರು ಅಭಿಮಾನಿಗಳು ಬಂದು KC ವೀರಣ್ಣ ಪಪ್ಪಿ ಅವರಿಗೆ ನಮ್ಮ ಅಣ್ಣಗೆ ಮಂತ್ರಿ ಕೊಡ್ರಿ ಅಂತಾರೆ. ಅಣ್ಣಗೆ ಮಂತ್ರಿ ಕೊಡ್ರಿ ಅಂತ ತಕ್ಷಣ ಕೊಡಕ್ಕಾಗಲ್ಲ. ಖುದ್ದು ವೀರಣ್ಣ ಪಪ್ಪಿರವರೇ ನನಗಿಂತ ಸೀನಿಯರು ಹಿರಿಯರಿದ್ದಾರೆ, ಹಿರಿಯರಿಗೆ ಅವಕಾಶವನ್ನು ಕೊಡ್ಲಿ, ನಾನು ಪ್ರಾಥಮಿಕವಾಗಿ ಇವಾಗ ಶಾಸಕನಾಗಿನ ಅನುಭವವನ್ನು ಪಡ್ಕೊತಿದ್ದಾನೆ, ನಂತರ ನನಗೆ ಅವಕಾಶ ಕೊಡ್ಲಿ ಅಂತ ಅವ್ರು ಕೂಡ ಹೇಳ್ತಿರೋಂಥದ್ದು. ಅದೇನೇ ಆಗಲಿ ಇವರೆಲ್ಲರ ನಡುವೆ ಯಾರು ಚಿತ್ರದುರ್ಗ ಜಿಲ್ಲೆಯ ನೂತನ ಸಚಿವರು ಆಗ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ದುರ್ಗದ ಇತಿಹಾಸದಲ್ಲಿ ಹೊಸ ಚರಿತ್ರೆ ಆರಂಭಗೊಳ್ತಾ ಇದೆ. ಒಂದು ಜಿಲ್ಲೆಯ ಉಸ್ತುವಾರಿ ಸಚಿವರು ಯಾರಾಗ್ತಾರೆ ಅನ್ನೋದ್ರ ಮೇಲೆ ಮುಂದಿನ ಹಿರಿಯೂರು ಚುನಾವಣೆಯ ಪ್ರಭಾವ ಬೀರುತ್ತೆ. ಅದೇನಾಗಲಿ, ಮತ್ತಷ್ಟು ಮಾಹಿತಿಯಾಗಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ. ನಾನು ಮಾಲ್ತೇಶ್ ಅರಸ್, ಚಿತ್ರದುರ್ಗ.